ಅಜ್ಜಿ ಮತ್ತು ಕಾಗೆಯ ಸ್ನೇಹ. ಹಸಿರು ಹೊಲಗಳು, ಮಣ್ಣಿನ ಮನೆಗಳು, ಮೌನ ತುಂಬಿದ ಬೆಳಗಿನ ಗಾಳಿ. ಆ ಹಳ್ಳಿಯ ತುದಿಯಲ್ಲಿ ಒಂದು ಚಿಕ್ಕ ಮನೆಯಲ್ಲಿದ್ದಳು ಸೀತಮ್ಮ ಅಜ್ಜಿ. ಮಗ-ಮಗಳು ನಗರಕ್ಕೆ ಕೆಲಸಕ್ಕೆ ಹೋಗಿದ್ರು. ಮೊಮ್ಮಕ್ಕಳು ಶಾಲೆಗಾಗಿ ದೂರದ ಪಟ್ಟಣದಲ್ಲಿ ಓದುತ್ತಿದ್ರು. ಅಜ್ಜಿ ಒಬ್ಬಳೆ ಮನೆಯಲ್ಲಿದ್ಲು. ಪ್ರತಿ ಬೆಳಗ್ಗೆ ಅವಳು ಮನೆ ಮುಂಭಾಗದ ತುಳಸಿಕಟ್ಟೆ ಬಳಿ ದೀಪ ಹಚ್ಚಿ ಗೋವಿಂದ ಗೋವಿಂದ ಎಂದು ಜಪವಾಡುತ್ತಿದ್ಲು. ನಂತರ ತನ್ನ ಕೈಯಲ್ಲಿ ಉಳಿದ ಅನ್ನವನ್ನು ಕಾಗೆಗಳಿಗೆ ಹಾಕುತ್ತಿದ್ಲು. ಒಂದು ದಿನ ಒಂದು ಕಪ್ಪು ಕಾಗೆ ಮನೆ ಬಾಗಿಲಿನ ಬಳಿ ಬಂದು ಕಾ ಕಾ ಎಂದು ಕೂಗಿತು. ಅಜ್ಜಿ ನಗುತ್ತಾ, ಏನಪ್ಪಾ, ನಿನಗೂ ಹೊಟ್ಟೆಬಾಕಾ ಎಂದು ಕೇಳಿದ್ಲು. ಅವಳು ಸ್ವಲ್ಪ ಅನ್ನವನ್ನು ಮುಂದೆ ಹಾಕಿದ್ಲು. ಕಾಗೆ ಹತ್ತಿರ ಬಂದು ಕಿಂತು. ಆದ್ರೆ ಅದು ಹೋಗ್ಲಿಲ್ಲ. ಅಜ್ಜಿಯನ್ನು ಒಂದೇ ದೃಷ್ಟಿಯಿಂದ ನೋಡುತ್ತಿತ್ತು. ಹೋಗಪ್ಪ, ಇನ್ನೇನು ಬೇಕು ಎಂದು ಅಜ್ಜಿ ಹೇಳಿದ್ಲು. ಕಾಗೆ ಮತ್ತೆ ಕಾ ಕಾ ಎಂದು ಕೂಗಿತು. ಆ ದಿನದಿಂದ ಅದು ಪ್ರತಿದಿನ ಬೆಳಗ್ಗೆ ಬರುತ್ತಿತ್ತು. ದಿನಗಳು ಸಾಗುತ್ತವೆ. ಅಜ್ಜಿ ಕಾಗೆಗೆ ಕಾಳು ಎಂದು ಹೆಸರಿಟ್ಲು. ಕಾಳು, ನೀನು ನನ್ನ ಸ್ನೇಹಿತನಾ ಎಂದು ಕೇಳಿದರೆ ಅದು ತಲೆ ತೂಗಿದಂತೆ ಕಾಣಿಸುತ್ತಿತ್ತು. ಅಜ್ಜಿ ತನ್ನ ದಿನನಿತ್ಯದ ಮಾತುಗಳನ್ನು ಕಾಗೆಯ ಜೊತೆ ಹಂಚಿಕೊಳ್ಳುತ್ತಿದ್ಲು. ನನ್ನ ಮಗ ಯಾವಾಗ ಬರುತ್ತಾನೋ ಗೊತ್ತಿಲ್ಲ. ಮೊಮ್ಮಗಳು ರಾಣಿ ಪರೀಕ್ಷೆ ಬರೆಯುತ್ತಿದ್ದಾಳಂತೆ. ಕಾಗೆ ಶಾಂತವಾಗಿ ಕೇಳುತ್ತಿದ್ದಂತೆ ಕಾಣಿಸುತ್ತಿತ್ತು. ಹಳ್ಳಿಯವರು ನೋಡಿ ನಗುತ್ತಿದ್ರು. ಅಜ್ಜಿ, ನೀನು ಕಾಗೆಯ ಜೊತೆ ಮಾತಾಡ್ತೀಯಾ ಎಂದು ಕೇಳುತ್ತಿದ್ರು. ಅಜ್ಜಿ ಸಿರಿದ್ಲು. ಹೌದು, ಅದು ನನ್ನ ಮಾತು ಕೇಳ್ತಿದೆ. ನಿಮಗೆ ಸಮಯ ಇಲ್ಲ, ಇದಕ್ಕೇ ಇದೆ. ಒಂದು ಮಳೆಗಾಲದ ದಿನ. ಒಂದು ದಿನ ಭಾರೀ ಮಳೆ. ಗಾಳಿ ಜೋರಾಗಿ ಬೀಸುತ್ತಿತ್ತು. ಅಜ್ಜಿ ಬಾಗಿಲು ಮುಚ್ಚಿಕೊಂಡು ಒಳಗೆ ಕುಳಿತಿದ್ಲು. ಅಚಾನಕ್ ಕಿಟಕಿಯ ಬಳಿ ಕಾ ಕಾ ಎಂದು ಶಬ್ದ ಕೇಳಿಸಿತು. ಅವಳು ಕಿಟಕಿ ತೆರೆದು ನೋಡಿದ್ಲು. ಕಾಗೆ ಮಳೆಯಲ್ಲಿ ಒದ್ದೆಯಾಗಿತ್ತು. ಅಯ್ಯೋ ಪಾಪ ಎಂದು ಅಜ್ಜಿ ಕಿಟಕಿಯ ಕೆಳಗೆ ಒಣಬಟ್ಟೆ ಹಾಸಿದ್ಲು. ಸ್ವಲ್ಪ ಅನ್ನ ಕೊಟ್ಲು. ಕಾಗೆ ಮನೆಯ ಒಳಗೆ ಬರ್ಲಿಲ್ಲ. ಆದ್ರೆ ಕಿಟಕಿಯ ಹತ್ತಿರವೇ ಕುಳಿತಿತ್ತು. ಆ ದಿನ ಅಜ್ಜಿಗೆ ಮೊದಲ ಬಾರಿ ಒಂಟಿತನ ಅನುಭವವಾಗ್ಲಿಲ್ಲ. ಒಂದು ಸಣ್ಣ ಘಟನೆ. ಒಂದು ಬೆಳಗ್ಗೆ ಅಜ್ಜಿ ಹೊರಗೆ ಬಂದಾಗ ನೆಲದಲ್ಲಿ ಒಂದು ಚಿಕ್ಕ ಬೆಳ್ಳಿ ಉಂಗುರ ಬಿದ್ದಿತ್ತು. ಅಜ್ಜಿ ಆಶ್ಚರ್ಯಪಟ್ಲು. ಇದು ಯಾರದು? ಅವರು ಯೋಚಿಸಿದ್ಲು. ಹಳ್ಳಿಯ ಲಕ್ಷ್ಮಿಯಕ್ಕನ ಮಗಳು ನಿನ್ನೆ ಇಲ್ಲಿ ಆಡುತ್ತಿದ್ಲು. ಅಜ್ಜಿ ಉಂಗುರವನ್ನು ತೆಗೆದುಕೊಂಡು ಲಕ್ಷ್ಮಿಯ ಮನೆಗೆ ಹೋದ್ಲು. ಅವರು ತುಂಬಾ ಸಂತೋಷಪಟ್ರು. ಅಜ್ಜಿ, ನಾವಿದನ್ನು ಎಲ್ಲೆಲ್ಲೋ ಹುಡುಕಿದೆವು. ಅಜ್ಜಿ ನಗುತ್ತಾ ಮನೆಗೆ ಬಂದ್ಲು. ಕಿಟಕಿಯ ಮೇಲೆ ಕಾಳು ಕುಳಿತಿತ್ತು. ನೀನೇ ಇದನ್ನು ತಂದೀಯಾ ಎಂದು ಕೇಳಿದ್ಲು. ಕಾಗೆ ತಲೆ ತೂಗಿದಂತೆ ಕೂಗಿತು. ಅಜ್ಜಿಗೆ ಆ ಕ್ಷಣದಲ್ಲಿ ಹೃದಯ ತುಂಬಿ ಬಂತು. ನೀನು ಕೇವಲ ಕಾಗೆ ಅಲ್ಲ, ನೀನು ನನ್ನ ದೇವರ ಕಳುಹಿಸಿದ ಸ್ನೇಹಿತ. ಹಳ್ಳಿಯವರ ಬದಲಾವಣೆ. ಈ ಘಟನೆಯ ನಂತರ ಹಳ್ಳಿಯವರು ಅಜ್ಜಿಯನ್ನು ಬೇರೆ ದೃಷ್ಟಿಯಿಂದ ನೋಡಲು ಶುರುಮಾಡಿದ್ರು. ಕಾಗೆ ಕೂಡ ಒಳ್ಳೆಯದು ಮಾಡಬಹುದು ಎಂದು ಮಾತಾಡಿದ್ರು. ಮಕ್ಕಳು ಕಾಗೆಗಳಿಗೆ ಕಲ್ಲು ಎಸೆಯುವುದನ್ನು ನಿಲ್ಲಿಸಿದ್ರು. ಅಜ್ಜಿ ಹೇಳಿದ್ಲು, ಪ್ರತಿ ಜೀವಿಗೂ ಹೃದಯ ಇದೆ. ನಾವು ಪ್ರೀತಿಸಿದರೆ ಅದು ಮರಳಿ ಪ್ರೀತಿ ಕೊಡುತ್ತದೆ. ಕೊನೆಯ ಕ್ಷಣ. ಒಂದು ದಿನ ಅಜ್ಜಿ ಸ್ವಲ್ಪ ಅನಾರೋಗ್ಯವಾಗಿತ್ತು. ಅವಳು ಹಾಸಿಗೆಯಲ್ಲೇ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ಲು. ಕಾಳು ಬಾಗಿಲಿನ ಮೇಲೆ ಬಂದು ಕುಳಿತಿತ್ತು. ಹಳ್ಳಿಯವರು ನೋಡಿ, ಅಜ್ಜಿ ಅಸ್ವಸ್ಥ ಅಂತ ಗೊತ್ತಾಯ್ತೇನೋ ಎಂದು ಹೇಳಿದ್ರು. ಅಜ್ಜಿ ಕಿಟಕಿ ಕಡೆ ನೋಡುತ್ತಾ ಸಿರಿದ್ಲು. ನನ್ನ ಸ್ನೇಹಿತ ಬಂದಿದ್ದಾನೆ. ಸ್ವಲ್ಪ ದಿನಗಳಲ್ಲಿ ಅಜ್ಜಿ ಗುಣಮುಖಗಾದ್ಲು. ಅಂತಿಮ. ಅಜ್ಜಿ ಅರಿತುಕೊಂಡಳು, ಸ್ನೇಹ ಮಾನವರಲ್ಲಿ ಮಾತ್ರವಲ್ಲ, ಪ್ರಾಣಿಗಳಲ್ಲೂ ಇರುತ್ತದೆ. ಒಂಟಿತನವಲ್ಲೂ ದೂರ ಮಾಡುವುದು ದೊಡ್ಡ ಮಾತುಗಳಲ್ಲ. ಒಂದು ಸಣ್ಣ ಕಾ ಕಾ ಕೂಡ ಸಾಕು. ಕಾಳು ಪ್ರತಿದಿನ ಬರುತ್ತಲೇ ಇತ್ತು. ಅಜ್ಜಿ ಪ್ರತಿದಿನ ನಗುತ್ತಲೇ ಇದ್ಲು. ಪಾಠ. ಸ್ನೇಹ ಯಾವ ರೂಪದಲ್ಲಾದರೂ ಬರುತ್ತದೆ. ಪ್ರೀತಿ ನೀಡಿದರೆ ಪ್ರೀತಿ ಮರಳಿ ಸಿಗುತ್ತದೆ.